ರಾಯಬಾಗ್ ರೈಲ್ವೆ ನಿಲ್ದಾಣದ ಬಳಿ ಇರುವ ಬ್ರಿಡ್ಜ್ ಮೇಲೆ ಕಸ ಚೆಲ್ಲಿರುವ ಘಟನೆಯಿಂದ ಸ್ಥಳೀಯ ನಿವಾಸಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಸವನ್ನು ನಿಡಗುಂದಿ ಪಂಚಾಯಿತಿ ಅಥವಾ ರಾಯಬಾಗ್ ನಗರಸಭೆಯಿಂದಲೇ ಹಾಕಲಾಗಿದೆ ಎಂಬ ಶಂಕೆ ಸಾರ್ವಜನಿಕರಲ್ಲಿ ಮೂಡಿದೆ. ಈ ಒಂದು ಅಸ್ವಚ್ಛ ಪರಿಸ್ಥಿತಿಯಿಂದ ದೈನಂದಿನ ಪ್ರಯಾಣಿಕರು ಮತ್ತು ಹತ್ತಿರದ ನಿವಾಸಿಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ. ದುರ್ವಾಸನೆ ಮತ್ತು ಆರೋಗ್ಯದ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ನಾಗರಿಕರು ತ್ವರಿತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಸಮುದಾಯದ ನಾಗರಿಕರ ಸಮಿತಿಯಿಂದ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡಲಾಗಿದೆ. ಇಂದು ಸಂಜೆ 5 ಗಂಟೆಯೊಳಗೆ ಬ್ರಿಡ್ಜ್ ಪ್ರದೇಶವನ್ನು ಸ್ವಚ್ಛಗೊಳಿಸದಿದ್ದರೆ ನಾಳೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ಘಟನೆಯು ಸ್ಥಳೀಯ ಆಡಳಿತ ಸಂಸ್ಥೆಗಳ ನಿರ್ಲಕ್ಷ್ಯ ಮತ್ತು ತ್ಯಾಜ್ಯ ನಿರ್ವಹಣೆ ಮೇಲಿನ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈಗ ಎಲ್ಲರ ದೃಷ್ಟಿ ರಾಯಬಾಗ್ ಪಟ್ಟಣ ಪಂಚಾಯಿತಿ ಮತ್ತು ಸಂಬಂಧಿತ ಅಧಿಕಾರಿಗಳ ದಿಕ್ಕಿನಲ್ಲಿ ನೆಟ್ಟಿದೆ. ಅವರು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಇರ್ರಿ. ವರದಿಗಾರರು ಆಸ್ಮಾ ಕಮಲ್ನವರ್. ಸರ್ ಹೇಳ್ರಿ, ಇದೆ ಕಸ ಹೆಂಗೆ ಬೇಯ್ತ್ರಿ? ಇಲ್ಲಿ ಏನಾಗೈತ್ರಿ, ಇಲ್ಲಿ ನಿಡಗುಂದಿ ಪಂಚಾಯತಿ ದವರು ಅದಾರ ಸರ್. ಇಲ್ಲಿ ಕಸ ಎಲ್ಲ ಈ ಕಡೆ ಒಯ್ತಾರಲ್ಲ. ಮತ್ತು ರಾಯಬಾಗ್ ಮುನ್ಸಿಪಾಲ್ಟಿ ಅವ್ರ ರಾತ್ರಿ ತಂದ ಈ ಟೈಪ್ ಬಳಸಿದ್ದಾರೆ. ಇಲ್ಲಿ ಕೆಟ್ಟ ಸ್ಮೆಲ್ ಬರೈತಿ ಸರ್. ಮತ್ತು ಎಲ್ಲ ಹೋಗೋಬರೋ ಪಬ್ಲಿಕ್ ಎಲ್ಲ ತೊಂದರೆ ಆಗೈತಿ. ಮತ್ತು ಹಾದಿ ಮೇಲೆ ಬಳಸಿದಾರೆ ಅಂದ್ರೆ ಸರ್ ಹೋಗಾಕು ಇಲ್ಲಿ ಗಾಡಿಗಳ ಸಮಸ್ಯೆ ಆಗತ್ತವ ಸರ್. ಮತ್ತು ಏನಾಗೈತೆ ಸರ್, ಇದು ಸಾಯಂಕಾಲ ಒಳಗೆ ಸರ್ ಇದನ್ನ ತೆಗಿಬೇಕು ಸರ್. ಮೇನ್ ಹೈವೇ ಇದನ್ರಿ ಇದು? ಮೇನ್ ಹೈವೇ ಸರ್. ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಅಂತ ಈ ಕಡೆ ಬೊಮ್ಮಕ್ಕೆ ಹೋಗೋ ರೋಡ್ ಸರ್. ರೋಡ್ ಸ್ಮೆಲ್ ಬರೈತೆ ಸರ್ ಎಲ್ಲರಿಗೆ ಸರ್. ಇದರಿಂದ ರೋಗಗಳು ಹರಡ್ತಾವೆ ಸರ್. ಮತ್ತು ಇದನ್ರಿ, ಇದು ಯಾರು ಬಳಸ್ಯಾರದನ್ರಿ? ಇದನ್ನ ಸರ್ ನಿಡಗುಂದಿ ಪಂಚಾಯತ್ ಆಗಿರ್ಬೋದು, ಇಲ್ಲಾಂದ್ರೆ ರಾಯಬಾಗ್ ಮುನ್ಸಿಪಾಲ್ಟಿ ಅವ್ರು ಆಗಿರ್ಬೋದು. ಇಬ್ಬರೊಳಗೆ ಯಾರು ಬಳಸ್ಯಾರ ಗೊತ್ತಿಲ್ರಿ? ಯಾರು ಬಳಸಿದಾರ ಗೊತ್ತಿಲ್ಲ ಸರ್. ಇದು ಸಾಯಂಕಾಲ ಒಳಗೆ ಸರ್ ಇದನ್ನ ತೆಗಿಯುವಂಥ ಕೆಲಸ ಸರ್. ತಪ್ಪೊಂದು ಒಯ್ಲಿಲ್ಲ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಪರ್ಮಿಷನ್ ತಗೋತೀವಿ ಸರ್ ನಾವು. ನಾಳೆ ಇದ್ರ ಕೂಡ ಬಂದು ಮಾಡಿ ಮುಂದೆ ಮಾಡ್ತೀವಿ ಸರ್. ಮುಂದೆ ಹೆಂಗೆ ಮಾಡ್ಬೇಕಂತ ಸರ್? ಇದು ಸರ್ ಮುಂದೆ ಸರ್ ನಿಡಗುಂದಿ ಪಂಚಾಯತಿ ಅವರು ಇಲ್ಲಾಂದ್ರೆ ರಾಯಬಾಗ್ ಮುನ್ಸಿಪಾಲ್ಟಿ ಅವ್ರು ಬರ್ಸರ್ ನಾವು ಆ್ಯಕ್ಷನ್ ತಗೋಬೇಕಾಗಿ ಸರ್. ನಾಳೆ ಇದನ್ನ ಎಲ್ಲರೂ ಸಾಯಂಕಾಲ ಒಳಗೆ ತೆಗೆದಿಲ್ಲ ಅಂದ್ರೆ ಇದೆಲ್ಲ ಒಬ್ಬೊಬ್ಬರು ಮಂದಿಗೆಲ್ಲ ತೊಂದರೆ ಆಗ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಏನೈತಿಲ್ಲ ಇವತ್ತು ಸಾಯಂಕಾಲ ಒಳಗೆ ತೆಗೆದು ಸರ್. ತೆಗೆದು ಹೋಗಿಲ್ಲ ಅಂದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಪರ್ಮಿಷನ್ ತಗೊಂಡು ಹೋಗೋ ಹೋರಾಟ ಸ್ಟ್ರೈಕ್ ರೋಡ್ ಬಂದ್ ಮಾಡೋದು ಅಂತ ಹೇಳಿ ನಾಳೆ ನಾವು ಒಂದು 50 ಜನ ಇಲ್ಲಿ ಎಲ್ಲ ರೋಡ್ ಬಂದ್ ಮಾಡಿ ಇಲ್ಲಿ ಹೋರಾಟ ಮಾಡ್ತೀವಿ ಸರ್. ಮತ್ತು ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ ಸರ್. ಅವ್ರ ಮೇಲೆ ಯಾರು ತಂದು ಬಿಡ್ತಾರೆ ನಿಡಗುಂದಿ ಪಂಚಾಯತಿ ರಾಯಬಾಗ್ ಮುನ್ಸಿಪಾಲ್ಟಿ ಅವ್ರ ಮೇಲೆ ವಿಶ್ವಾಸ ಇದೆ ಸರ್. ನಮ್ಗೆ ಸಂಶಯ ಇದೆ. ಅವ್ರು ಹೋಗಿದ್ರೆ ಅವ್ರು ಹೋಗಿದಿರ್ಬೇಕು, ಇಲ್ಲಾಂದ್ರೆ ಬೇರೆದವ್ರಿಗೆ ಯಾಕೆ ಬರೋದಿಲ್ಲ ಸರ್. ಹೊರಗಡೆ ಡಂಪ್ ಮಾಡೋದು, ಇಲ್ಲಿ ಡಂಪ್ ಮಾಡಿ ಹೋಗ್ಯಾರ ಅಂತಾರೆ. ಡಂಪ್ ಮಾಡಿದ್ದಾರೆ ಸರ್. ಹೊರಗಡೆ ಮಾಡೋದು ಇಲ್ಲಿ ಹಾದಿ ಮೇಲೆ ಮಾಡಿದ್ದಾರೆ. ಹಾದಿ ಅವ್ರಿಗೆ ಎಲ್ಲರೂ ತೊಂದರೆ ಆಗಿದೆ ಸರ್. ರೋಡ್ ಮೇನ್ ಸರ್, ಮೇನ್ ರೋಡ್ ಮೇಲೆ ಬಳಸಿದ್ದಾರೆ ಸರ್. ಅದು ಬೇರೆ ಕಡೆ ಸೈಡು ಬಳಸಿಲ್ಲ ಸರ್. ಅದು ನಮ್ಮ ವಿಚಾರ. ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿಬಾ ಮನೆ, ದಲಿತ ಮುಖಂಡರು, ಬೊಮ್ಮನಾಳ್.